ವೀಕ್ಷಕರೇ, ಮೇಷ ರಾಶಿಯವರು ಸದಾ ಸೋಲೋದಕ್ಕೆ, ನಿರಂತರವಾಗಿ ಕಷ್ಟಗಳನ್ನ ಅನುಭವಿಸೋದಕ್ಕೆ, ಕಾರ್ಯದಲ್ಲಿ ವಿಳಂಬ ಆಗೋದಕ್ಕೆ, ಮಾಡುವಂತ ಕೆಲಸಗಳು ಆಗದೆ ಇರೋದಕ್ಕೆ, ಪ್ರತಿಯೊಂದು ತದ್ವಿರುದ್ಧವಾಗಿ ನಡೆಯೋದಕ್ಕೆ, ಜೀವನದಲ್ಲಿ ತುಂಬಾ ಕಷ್ಟ ಪಡ್ತಾ ಇರತಕ್ಕಂಥದ್ದಕ್ಕೆ ಕಾರಣ ಏನು ಅನ್ನುವಂತಹ ಬಹುಮುಖ್ಯವಾದ ವಿಚಾರ. ನೀವು ತಮ್ನೆಲಲ್ಲಿ ಅದನ್ನೇ ನೋಡಿದಿರಿ, ಅದಕ್ಕಾಗಿ ಕ್ಲಿಕ್ ಮಾಡಿದಿರಿ. ಅದೇ ವಿಚಾರ ಈ ವಿಡಿಯೋದಲ್ಲಿ ನಾವಿವತ್ತು ತಿಳಿಸೋದಕ್ಕೆ ಬಂದಿದ್ದೀವಿ. ಅಂದ್ರೆ ನಿಮ್ಮ ಸೋಲಿಗೆ ಕಾರಣ ಏನು, ನಿಮ್ಮ ಕಷ್ಟಗಳಿಗೆ ಕಾರಣ ಏನು, ನಿಮ್ಮ ನೋವಿಗೆ ಕಾರಣ ಏನು ಅನ್ನುವಂತಹ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ನೀವು ಯೂಟ್ಯೂಬ್ ನಲ್ಲಿ ಸಾಕಷ್ಟು ವಿಡಿಯೋ ಇಲ್ಲಿಗಾಗ್ಲೇ ನೋಡಿರಬಹುದು. ಆದ್ರೆ ಈ ವಿಡಿಯೋದಿಂದ ನಿಮಗೆ ಏನು ಉಪಯೋಗ ಆಗುತ್ತೆ ಅನ್ನುವಂಥದ್ದು ಈ ವಿಡಿಯೋ ನೋಡಿದ ಮೇಲೆ ನೀವು ಕಾಮೆಂಟ್ ಮಾಡ್ತಿರಲ್ಲ, ಖಂಡಿತವಾಗ್ಲೂ ನಿಮಗೆ ಅರ್ಥ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ, ಉಪಯೋಗ ಆಗುತ್ತೆ ಅನ್ನುವಂತ ಭರವಸೆಯನ್ನ ಕೊಡ್ತಾ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ವೀಕ್ಷಕರೇ, ಮೇಷ ರಾಶಿಯವರು ಅಂತಂದ್ರೆ ಹಠದಿಂದ ಗುರಿ ಮುಟ್ಟುವ ಅಗ್ನಿ ತತ್ವದ ಜೀವಿಗಳು ಅಂತ ಹೇಳ್ಬೋದು. ಆದ್ರೆ ಈ ಮೇಷರಾಶಿಯವರು ಜ್ಯೋತಿಷ್ಯ ಚಕ್ರದಲ್ಲಿ ಬರ್ತಕ್ಕಂತಹ ಮೊದಲನೇ ರಾಶಿ. ಆರಂಭದಲ್ಲಿ ಆರಂಭ ಶಕ್ತಿ ಇರುತ್ತೆ, ಜೀವಬಲ ಇರುತ್ತೆ, ಯುದ್ಧ ಮನೋಭಾವನೆಯ ಪ್ರತೀಕವಾಗಿರ್ತಕ್ಕಂತಹ ಮೇಷರಾಶಿಯವರು. ನಿಮ್ಮ ರಾಶಿಯ ಕಾರಕತ್ವ ಏನು? ಶೌರ್ಯ, ವೇಗ, ನಾಯಕತ್ವ. ನಿಮ್ಮ ಅಧಿಪತಿ ಯಾರು? ಮಂಗಳ. ಮಂಗಳ ಅಂತಂದ್ರೆ ಶಕ್ತಿ, ರಕ್ತ ಚಲನೆ ಇರ್ತಕ್ಕಂಥದ್ದು, ಸಾಹಸದ ಒಂದು ಗುಣ ಇರ್ತಕ್ಕಂಥದ್ದು, ತಕ್ಷಣದ ನಿರ್ಧಾರಗಳ ಗ್ರಹ ಅಂತ ಹೇಳ್ಬೋದು. ಇನ್ನು ಅಗ್ನಿ ತತ್ವದ ರಾಶಿ ಆಗಿರುವಂತದ್ರಿಂದ ನೀವು ಈ ಕಾಯುವುದಕ್ಕಿಂತ ಕಾರ್ಯ ಮಾಡ್ತಕ್ಕಂಥದ್ರ ಕಡೆ ಹೆಚ್ಚಿನ ಗಮನವನ್ನ ಕೊಡ್ತಕ್ಕಂಥದ್ದು, ಸಮಯವನ್ನ ವಿಳಂಬ ಮಾಡೋದಕ್ಕಿಂತಲೂ ಕೆಲಸದ ಕಡೆ ಜಾಸ್ತಿ ಒತ್ತನ್ನ ಕೊಡುವಂಥದ್ದು. ನೀವು ಹುಟ್ಟಿನಿಂದಲೇ ಮುಂಚೂಣಿಯಲ್ಲಿ ನಡೆಯುವಂತಹ ವ್ಯಕ್ತಿತ್ವ. ಯಾವತ್ತಿಗೂ ಈ ಭಯ ಅನ್ನುವಂಥದ್ದು ನಿಮ್ಮ ಬಳಿ ಬರೋದೇ ಇಲ್ಲ. ಭಯ ಅಂದ್ರೂ ನಿಮಗ್ ಗೊತ್ತಿಲ್ಲ. ಅಂತಹ ಒಂದು ಮನಸ್ಥಿತಿ ಯಾವುದೇ ಇದ್ರೂ ನುಗ್ಗು ಬಿಡೋದು, ಅದು ಮಾಡ್ತೀನಿ ಅನ್ನುವಂತ ಛಲದಿಂದ ಮುನ್ನುಗ್ಗೋದು. ಆಗುತ್ತಾ ಆಗಲ್ಲ ಸೆಕೆಂಡ್ರಿ, ಆದ್ರೆ ಹೋಗುವಂತ ವೇಗ ತುಂಬಾ ವೇಗವಾಗಿರುತ್ತೆ. ಇನ್ನು ಆತ್ಮವಿಶ್ವಾಸ ನಿಮಗೆ ಒಂದು ದೊಡ್ಡ ಬಲ. ನಿಮಗೊಂದು ಏನಿರುತ್ತೆ ಆತ್ಮವಿಶ್ವಾಸ, ನಾನು ಗೆದ್ದೆ ಗೆಲ್ತೀನಿ, ಮಾಡೇ ಮಾಡ್ತೀನಿ, ಅದೇ ನಿಮ್ಮ ಶಕ್ತಿ. ಇನ್ನು ನಿಮ್ಮ ಜೀವನದ ಇಂಜಿನ್ ಅಂದ್ರೆ ನಿಮಗೆ ಮಂಗಳನ ಶಕ್ತಿ ಅಂತ ಹೇಳ್ಬೋದು. ಇನ್ನು ಮಂಗಳನ ಪ್ರಭಾವ ಕೆಲವೊಂದು ಸಲ ಸೋಲಿನ ಬೀಜವನ್ನು ಕೂಡ ಬಿತ್ತುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಅದೇ ಇವತ್ತಿನ ಟಾಪಿಕ್ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಮಂಗಳನ ಜಾಸ್ತಿ, ನಿಮ್ಮ ಒಂದು ತಾಳ್ಮೆ ಕಡಿಮೆ ಆಗ್ತಕ್ಕಂಥದ್ದು. ಈಗ ನಾವು ಇಲ್ಲಿ ಪ್ರಮುಖವಾಗಿ ನೀವು ಸೋಲೋದಕ್ಕೆ ಏನು ಕಾರಣ ನೋಡಿ, ಯೋಚನೆಗಿಂತ ಕ್ರಿಯೆ ಮೊದಲು ನಡೀತಕ್ಕಂಥದ್ದು. ಹಲವಾರು ಬಾರಿ ನೀವು ಅವಕಾಶಗಳು ಕಳೆದುಕೊಳ್ತಕ್ಕಂಥದ್ದಕ್ಕೆ ಕಾರಣ ನಿಮ್ಮ ಶತ್ರುಗಳಲ್ಲ. ಇದನ್ನ ನೀವು ಗಮನಿಸಬೇಕು. ನಿಮ್ಮ ಕೋಪ, ನಿಮ್ಮ ಆತುರತೆ, ನಿಮ್ಮ ಹಠಮಾರಿತನದ ಧೋರಣೆ ಹಲವಾರು ಅವಕಾಶಗಳನ್ನ ನೀವು ಕಳೆದುಕೊಳ್ತಕ್ಕಂಥದ್ದು. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಆತುರ ಇರುತ್ತೆ. ಅಗ್ನಿ ತತ್ವ ಅತಿಯಾದಾಗ ಏನಾಗುತ್ತೆ, ಈ ಪ್ರಜ್ವಲಿತವಾಗಿರ್ತಕ್ಕಂತಹ ಒಂದು ಕೋಪ ಇರ್ತಕ್ಕಂಥದ್ದು, ಹಠ ಇರ್ತಕ್ಕಂಥದ್ದು, ಅಹಂಕಾರ ಇರ್ತಕ್ಕಂಥದ್ದು, ನಿರ್ಧಾರಗಳನ್ನ ಮುಸುಕಾಗಿರ್ಬಿಡ್ತಕ್ಕಂಥದ್ದು. ಅಂದ್ರೆ ನಿಮ್ಮ ಬುದ್ಧಿಗೆ ಏನಾಗುತ್ತೆ, ಒಂದೊಂದು ಸಾರಿ ಈ ಹಠಮಾರಿತನದ ಧೋರಣೆಯಿಂದ ಯಾರ ಮೇಲೆ ಇರುವಂತಹ ಕೋಪ ಅಥವಾ ಯಾವುದೇ ಒಂದು ವೇಗದಲ್ಲಿ ಹೋಗಿ, ತುಂಬಾ ವೇಗ ಅಂದ್ರೆ ಆಕ್ಸಿಡೆಂಟ್ ಆಗುತ್ತೆ ವೆಹಿಕಲ್. ಹಂಗೆ ನಾವು ಕೂಡ ನಮ್ಮ ಜೀವನದಲ್ಲಿ ತುಂಬಾ ವೇಗವಾಗಿ, ಆತುರವಾಗಿ, ಒಂದು ಯಾವುದೋ ಒಂದು ಕೋಪದಿಂದ, ಹಠದಿಂದ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು ಒಳ್ಳೆ ಫಲ ಕೊಡಲ್ಲ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂತಂದ್ರೆ ನೀವು ಆರಂಭಿಸುವ ಕೆಲಸಗಳು ತುಂಬಾ ಅದ್ಭುತವಾಗಿರುತ್ತೆ, ಯೋಜನೆ ಅದ್ಭುತವಾಗಿರುತ್ತೆ, ಯೋಚನೆ ಅದ್ಭುತವಾಗಿರುತ್ತೆ. ಎಷ್ಟೋ ಜನ ಕೇಳ್ತೀರಿ, ನಾನು ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀನಿ, ಅಥವಾ ಒಳ್ಳೆ ಪ್ರಾಮಾಣಿಕವಾಗಿ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಅದಕ್ಕೆ ಚೆನ್ನಾಗಿ ದುಡಿತಾ ಇದ್ದೀನಿ, ಎಫೆಕ್ಟ್ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕೆಲವೊಂದು ಜನರ ಪ್ರಶ್ನೆ ಆಗಿರುತ್ತೆ. ಆದ್ರೆ ಇಲ್ಲಿ ಏನಾಗುತ್ತೆ, ಕೆಲವೊಂದು ಸರಿ ಆತುರದ ತೀರ್ಮಾನ ಮತ್ತೆ ಪೂರ್ಣಗೊಳಿಸೋದಿಲ್ಲ. ಅದು ನಿಮ್ಮ ಕೆಲವೊಂದ್ಸಲಿ ಬಹಳಷ್ಟು 90% ಕೆಲವೊಂದು ಜನರಿಗೆ ಏನಾಗುತ್ತೆ, ಯಾವುದೇ ಕಾರ್ಯ ಹಿಡಿದ್ರು ಕೂಡ ಅದನ್ನು ಪೂರ್ಣಗೊಳಿಸುವಂತದ್ರಲ್ಲಿ ವಿಳಂಬ ಆಗುತ್ತೆ. ಮಧ್ಯದಲ್ಲಿನೇ ಆಸಕ್ತಿ ಕಡಿಮೆ ಮಾಡ್ಕೊಂಡ್ಬಿಡೋದು. ಇದೇ ನಿಮ್ಮ ವೀಕ್ನೆಸ್ ಪಾಯಿಂಟ್ ಆಗುತ್ತೆ, ಒಂದು ದೊಡ್ಡ ದೌರ್ಬಲ್ಯತೆ ಆಗ್ಬಿಡ್ಬೋದು. ಇನ್ನು ಈ ಸ್ಥಿರತೆಯ ಕೊರತೆ, ಈ ಕೆಲವೊಂದು ಸಲ ಪ್ರಾರಂಭದಲ್ಲಿರ್ತಕ್ಕಂಥ ವೇಗ, ಪ್ರಾರಂಭದಲ್ಲಿರ್ತಕ್ಕಂಥ ಮನಸ್ಸು ಮಧ್ಯದಲ್ಲಿ ಇರೋದಿಲ್ಲ, ಅಂತ್ಯದಲ್ಲಿ ಇರೋದಿಲ್ಲ, ಕೊನೆ ಕ್ಷಣದಲ್ಲಿ ಕೈ ತಪ್ಪು ಹೋಗ್ಬಿಡುತ್ತೆ. ಗೆಲುವು ಇದ್ರೂ ಕೂಡ ಅದು ಕೆಲಸ ಅಪೂರ್ಣ ಆಗ್ಬಿಡುತ್ತೆ, ಪೂರ್ಣಗೊಳಿಸೋದಕ್ಕಾಗೋದಿಲ್ಲ. ಬಹಳಷ್ಟು ಸಾರಿ
ಪೂರ್ಣಗೊಳಿಸೋದು ತುಂಬಾ ಕಡಿಮೆ. ಎಲ್ಲ ಒಂದು ರಂಗದಲ್ಲೂ ಎಲ್ಲ ವಿಭಾಗದಲ್ಲೂ ಒಂದು ಅನುಭವ ಇರುತ್ತೆ, ಆದ್ರೆ ಪೂರ್ಣಗೊಳಿಸೋದಕ್ಕೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಮೇಷರಾಶಿಯವರು ನಿಮ್ಮ ಜೀವನದಲ್ಲಿ ಕಷ್ಟಪಡ್ತಕ್ಕಂತಹ ಬಹುಮುಖ್ಯವಾದ 3 ಕಾರಣಗಳು ಇವತ್ತು ನಾವು ನಿಮಗೆ ತಿಳಿಸ್ತಕ್ಕಂಥದ್ದು. ಇದು ನೀವು ಬಹಳ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಟಾಪಿಕ್ ಇದು. 3 ವಿಚಾರ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನೀವು ಸೋಲಿಗೆ, ಕಷ್ಟಗಳಿಗೆ ಪ್ರಮುಖವಾಗಿರುವಂತ ಕಾರಣಗಳೇ ಇವು 3. ಇದನ್ನ ಅಷ್ಟೇ ನೀವು ಗಮನದಲ್ಲಿ ಇಟ್ಕೊಂಡ್ಬಿಟ್ರೆ ಇದಕ್ಕೆ ಪರಿಹಾರನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇವತ್ತು ನಿಮಗೆ ಒಂದು 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 ದಾರಿಯನ್ನ ತೋರಿಸ್ಕೊಡ್ಬೇಕು, ಅದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತವಾಗ್ಲೂ ತಿಳಿಸೋಣ. ಈಗ ವಿಡಿಯೋ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೇಕು ನಾನು. ಈಗ ಮುಂದಿನ ವಿಚಾರ ತಿಳಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ, ಅದು ನಿಮಗಾಗಿ ಇರುವಂತ ವಿಡಿಯೋ, ಅದನ್ನ ನೋಡ್ಕೊಂಡ್ ಬನ್ನಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದು ಆಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಇಲ್ಲಿಗಾಗಲೇ ಬಹಳಷ್ಟು ಜನ ಈ ಜನ್ಮ ಜಾತಕ ಪ್ರತಿಯನ್ನ ತೆಗೆದುಕೊಂಡಿದ್ದಾರೆ. ಇನ್ನು ನಾವು ಹೇಳಿದಂಗೆ 3 ಪ್ರಮುಖವಾಗಿರ್ತಕ್ಕಂಥ ಸೋಲಿಗೆ ಕಾರಣ ಯಾವುದು, ಕಷ್ಟಗಳಿಗೆ ಕಾರಣ 3 ಪ್ರಮುಖ ಕಾರಣ ಯಾವುದು, ನಾವು ಇದುವರೆಗೂ ಹೇಳಿರುವಂತದ್ದು ಗಮನದಲ್ಲಿರ್ಲಿ. ತಕ್ಷಣದ ಪ್ರತಿಕ್ರಿಯಿಸ್ತಕ್ಕಂತಹ ಮನೋಭಾವ ಒಂದನೆಯದ್ದು. ನೀವು ಏನ್ ಮಾಡ್ತೀರಿ, ವೇಗದಲ್ಲಿ ಪ್ರತಿಕ್ರಿಯೆ ಕೊಡುವಂಥದ್ದು. ಅದನ್ನ ಆಲೋಚನೆ ಮಾಡಿ, ಯೋಚನೆ ಮಾಡಿ, ನಿರ್ಧಾರ ಮಾಡಿ ನೀವು ಪ್ರತಿಕ್ರಿಯೆ ಕೊಟ್ರಿ ಅಂತಂದ್ರೆ ಅದ್ಭುತವಾದ ಫಲ ಸಿಗುತ್ತೆ. ನೀವು ಸಡನ್ ಆಗಿ ನಿಮ್ಗೆ ಏನೋ ಒಂದು ಪ್ರತಿಕ್ರಿಯೆ ಕೊಡೋ ಸಂದರ್ಭ ಅಂತ ಸ್ವಲ್ಪ ತಾಳ್ಮೆ ತಗೊಳ್ಳಿ, ಯೋಚನೆ ಮಾಡಿ, ಆಮೇಲೆ ಪ್ರತಿಕ್ರಿಯೆ ಕೊಡಿ, ಒಳ್ಳೆ ಫಲ ಸಿಗುತ್ತೆ. ಇನ್ನು ಎರಡನೇದು ಗಮನದಲ್ಲಿ ಇಟ್ಕೋಬೇಕಾಗಿದ್ದು ಯಾವುದು, ಯಾರ ಮಾತನ್ನು ಕೇಳದ ಹಠ. ನೋಡಿ, ಈ ಭೂಮಿ ಮೇಲೆ ಪ್ರಪಂಚದಲ್ಲಿ ಎಲ್ಲವೂ ಗೊತ್ತಿರುವಂತವ್ರು ಯಾರೂ ಇಲ್ಲ. ಒಂದಿಲ್ಲ ಒಂದು ವಿಚಾರದಲ್ಲಿ ವೀಕ್ನೆಸ್ ಇರುತ್ತೆ. ಎಲ್ಲವೂ ಗೊತ್ತಿದೆ ಅಂತಂದ್ರೆ ಅದು ದೇವರು ಒಬ್ರೆ. ಆದ್ರೆ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನನಗೆಲ್ಲವೂ ಗೊತ್ತು, ನನಗೆಲ್ಲವನ್ನೂ ನಾನು ಮಾಡಬಲ್ಲೆ, ಇದು ಬೇಡ. ಯಾಕಂತಂದ್ರೆ ಯಾವುದೇ ಒಂದು ಕೆಲಸ ಇರ್ಲಿ, ಯಾವುದೇ ಒಂದು ವಿಭಾಗ ಇರ್ಲಿ, ಆ ವಿಭಾಗಕ್ಕೆ ಸಂಬಂಧಿಸಿರ್ತಕ್ಕಂಥ ಎಕ್ಸ್ಪರ್ಟ್ಗಳಿರ್ತಾರೆ, ಜಾಣರಿರ್ತಾರೆ, ಬುದ್ಧಿವಂತರಿರ್ತಾರೆ, ಗುರುಗಳಿರ್ತಾರೆ, ತಂದೆ ತಾಯಿಗಳಿರ್ತಾರೆ, ಅನುಭಾವಿಗಳಿರ್ತಾರೆ. ಅಂತವರ ಒಂದು ಮಾರ್ಗದರ್ಶನವನ್ನ ಪಡೆದುಕೊಂಡು ನೀವು ಮುನ್ನುಗ್ಗಬೇಕಾಗತ್ತೆ. ನೀವು ಮಾಡುವಂತ ಕೆಲಸಕ್ಕೆ ಚಾಲನೆಯನ್ನ ಕೊಡಬೇಕಾಗುತ್ತೆ. ಅಥವಾ ನಿಮಗೆ ತಿಳಿದೇ ಇದ್ರೆ ಇನ್ನೊಬ್ಬರ ಒಂದು ಮಾರ್ಗದರ್ಶನವನ್ನ ಪಡೆದುಕೊಳ್ಬೇಕಾಗತ್ತೆ. ಇದು ಒಂದು ವೀಕ್ನೆಸ್ ಪಾಯಿಂಟ್ ಆಗ್ಬೋದು ನಿಮಗೆ, ಇದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇದು ಎರಡನೇ ಕಾರಣ. ಇನ್ನು ಮೂರನೇ ಮುಖ್ಯವಾದ ಕಾರಣ ಏನಂತಂದ್ರೆ, ಆರಂಭದ ಉತ್ಸಾಹ ಉಳಿಸಿಕೊಳ್ಳುವ ಸ್ವಭಾವ ಇರಬೇಕು ನಿಮ್ಮಲ್ಲಿ. ನೀವೇನು ಯಾವ ಉತ್ಸಾಹದಿಂದ ಪ್ರಾರಂಭ ಮಾಡ್ತೀರಿ ಅದೇ ಉತ್ಸಾಹದಲ್ಲಿನೇ ಅದನ್ನ ಎಂಡ್ ಮಾಡ್ಬೇಕು, ಡೆಡ್ ಎಂಡ್ ಮಾಡ್ಬೇಕು. ಅದನ್ನ ಬಿಟ್ಟು ನೀವು ಪ್ರಾರಂಭದಲ್ಲಿರ್ತಕ್ಕಂಥ ಉತ್ಸಾಹ ಅಂತ್ಯದಲ್ಲಿ ಇಲ್ಲ ಅಂತಂದ್ರೆ ನಿಮ್ಮ ಕೆಲಸದ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬಿದ್ದು ಆ ಕೆಲಸ ಪೂರ್ಣ ಆಗೋದಿಲ್ಲ, ಅರ್ಧಂಬರ್ಧ ಆಗುತ್ತೆ, ಮಧ್ಯದಲ್ಲೇ ನಿಂತೋಗುತ್ತೆ. ಆ ತರ ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಇಷ್ಟು ಈ ಕೋಪವನ್ನ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ, ಹಠವನ್ನ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ, ಅಥವಾ ನಮ್ಮ ಜೀವನದಲ್ಲಿ ಒಂದು ಮುಸದ್ದಿತನ ಅಥವಾ ತಾಳ್ಮೆ ಅಥವಾ ಬುದ್ಧಿವಂತಿಕೆಯನ್ನ ರೂಢಿಸ್ಕೊಳ್ಳೋದಕ್ಕೆ, ಅಥವಾ ಮಾಡುವಂತ ಕಾರ್ಯಗಳಲ್ಲಿ ಸಕ್ಸಸ್ ಸಿಗೋದಕ್ಕೆ ಏನ್ ಮಾಡಬೇಕು, ಯಾವ ದಾರಿಯನ್ನ ನಾವು ಅನುಸರಿಸಿದ್ರೆ ನಮ್ಗೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ಬಹಳ ಜನಗಳ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸರಿ, ಏನ್ ಮಾಡ್ಬೇಕು, ಇದಕ್ಕೆ ಪರಿಹಾರ ಏನ್ ಮಾಡ್ಕೋಬೇಕು ಅನ್ನುವಂತ ಅದ್ಭುತವಾದ ವಿಚಾರವನ್ನ ತಿಳಿಸೋಣ. ಈ ಪರಿಹಾರ ನಿಮಗ್ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ನೋಡಿ, ಬೇಕಿದ್ರೆ ತುಂಬಾ ಸರಳವಾದ ಪರಿಹಾರ, ತುಂಬಾ ಎಫೆಕ್ಟಿವ್ ಆಗಿರ್ತಕ್ಕಂತಹ ಒಂದು ಪರಿಣಾಮ ಇರುತ್ತೆ ನಿಮ್ಮ ಮೇಲೆ.
ಅದನ್ನ ತಿಳಿಸೋದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯ ದಯವಿಟ್ಟು ಕಾಮೆಂಟ್ ಮಾಡಬೇಕು. ಯಾಕಂತಂದ್ರೆ ನಿಮ್ಮ ಅಭಿಪ್ರಾಯ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಅದು ಪಾಸಿಟಿವೇ ಇರಲಿ ನೆಗೆಟಿವೇ ಇರಲಿ ತೊಂದರೆ ಇಲ್ಲ, ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ಈ 3 ಗುಣಗಳಂತೂ ನಿಮ್ಮ ನಿಯಂತ್ರಣದಲ್ಲಿದ್ರೆ ನಿಮ್ಗೆ ಯಾರು ಸೋಲ್ಸಲ್ಲ. ನಾನು ಆಗ್ಲೇ ಹೇಳಿದ್ದೀನಿ, ಯಾವುದು ತಕ್ಷಣ ಪ್ರತಿಕ್ರಿಯೆ ಕೊಡದೇ ಇರೋದು, ಯಾರ ಮಾತು ಕೇಳದೆ ಮುನ್ನುಗ್ಗುವಂತದ್ದಿದೆಯಲ್ಲ, ಅಲ್ಲಿ ಅನುಭವಿಗಳ ಮಾತು, ಬೇಕಾದವ್ರ ಮಾತನ್ನ ಕೇಳುವಂತದ್ದು, ಆರಂಭದ ಉತ್ಸಾಹ ಅಂತ್ಯದವರೆಗೂ ಇಟ್ಕೊಳ್ತಕ್ಕಂಥದ್ದು. ಈ 3 ಗುಣ ನೀವೇನಾದ್ರೂ ಬೆಳೆಸ್ಕೊಂಡ್ರೆ ನಿಮಗೆ ಯಾರು ನಿಯಂತ್ರಣ ಮಾಡಲ್ಲ, ಮತ್ತೆ ನಿಮ್ಗೆ ಯಾರು ಸೋಲ್ಸೋದಕ್ಕೆ ಆಗದೇ ಇಲ್ಲ. ಅದು ಸೋಲ್ ಅನ್ನುವಂಥದ್ದು ಅಸಾಧ್ಯದ ಮಾತು ಅಂತ ಹೇಳ್ಬೋದು. ನೋಡಿ, ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣವೇ ಸೂರ್ಯನನ್ನ ನೋಡಿ ಶಾಂತವಾಗಿ ಉಸಿರಾಟವನ್ನ ಗಮನದಲ್ಲಿಟ್ಕೋಬೇಕಾಗುತ್ತೆ. ಅಂದ್ರೆ ಉಸಿರು ಮೇಲಕ್ಕೆ ಕೆಳಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಶಾಂತವಾದ ಮನೋಭಾವನೆಯಿಂದ. ಯಾಕಂತಂದ್ರೆ ಅಗ್ನಿ ತತ್ವಕ್ಕೆ ವಾಯು ತತ್ವ ಸಮತೋಲನ ಬೇಕಾಗ್ತದೆ. ಹಾಗಾಗಿ ಇದು ಮಂಗಳನ ಒಂದು ಉಗ್ರತೆಯನ್ನ ಮೃದುಗೊಳಿಸೋದಕ್ಕೆ, ಅಥವಾ ನಿಮ್ಮ ಮನಸ್ಸನ್ನ ಶಾಂತಗೊಳಿಸೋದಕ್ಕೆ, ಅಥವಾ ನಿಮ್ಮಲ್ಲಿ ತಾಳ್ಮೆಯನ್ನ ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಪ್ರತಿದಿನ ಬೆಳಿಗ್ಗೆ ತಕ್ಷಣ ಸೂರ್ಯ ನಮಸ್ಕಾರ ಮಾಡೋದ್ರ ಜೊತೆಗೆ ದೀರ್ಘವಾದ ಉಸಿರನ್ನ ಎಳೆದುಕೊಳ್ಳುವಂಥದ್ದು ಬಿಡುವಂಥದ್ದು, ದೀರ್ಘವಾದ ಉಸಿರಾಟವನ್ನ ಎಳೆದುಕೊಳ್ಳುವಂಥದ್ದು ಬಿಡುವಂಥದ್ದನ್ನ ಶಾಂತವಾಗಿ ಧ್ಯಾನದ ರೂಪದಲ್ಲಿ ಮಾಡ್ಕೋಬೇಕಾಗತ್ತೆ. ಇದು ಒಂದು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಮಂಗಳವಾರ ದಿವಸ ಕೆಂಪು ಹೂಗಳಿಂದ ಶಿವನ ಆರಾಧನೆ ಮಾಡತಕ್ಕಂಥದ್ದು. ನೋಡಿ, ಮಂಗಳ ಶಿವತತ್ವದ ಅಧೀನದ ಗ್ರಹ ಆಗಿರ್ತಕ್ಕಂಥದ್ದು. ಈ ಆರಾಧನೆ ಕೋಪವನ್ನ ಶಕ್ತಿಯಾಗಿ ಪರಿವರ್ತಿಸ್ತಕ್ಕಂತ ಸಾಧ್ಯತೆ ಇರೋದ್ರಿಂದ ನಿರ್ಧಾರಗಳನ್ನ ಸ್ಪಷ್ಟವಾಗಿ ಕಂಡು ಬರುತ್ತೆ. ನೀವು ತೆಗೆದುಕೊಂಡುವಂತ ನಿರ್ಧಾರಕ್ಕೆ ಅಚಲವಾಗಿ ನಿಂತ್ಕೊಳ್ತಕ್ಕಂತ ಸಾಧ್ಯತೆ ಇರೋದ್ರಿಂದ ನೀವೇನ್ ಮಾಡಬೇಕು, ಈ ಮಂಗಳವಾರದ ದಿನ ಕೆಂಪು ಹೂಗಳಿಂದ ಶಿವನನ್ನ ಆರಾಧನೆ ಮಾಡತಕ್ಕಂಥದ್ದನ್ನ ಮಾಡಿ ಬಹಳ ಉಪಯೋಗ ಆಗುತ್ತೆ. ಇನ್ನು ಯಾವುದೇ ದೊಡ್ಡ ತೀರ್ಮಾನ ತೆಗೆದುಕೊಳ್ತಕ್ಕಂತ ಮುನ್ನ ಕನಿಷ್ಠ ಒಂದು ರಾತ್ರಿ ಕಾಯುವ ಅಭ್ಯಾಸವನ್ನ ರೂಢಿಸ್ಕೊಳ್ಬೇಕಾಗತ್ತೆ. ಇದು ಏನಾಗುತ್ತೆ, ಆತುರತೆ ಕಡಿಮೆ ಆಗತ್ತೆ. ಮಂಗಳನ ಆತುರ ಆಗಿರ್ಬೋದು, ಅಥವಾ ನೀವು ಮಾಡುವಂತ ತಪ್ಪುಗಳಾಗಿರ್ಬೋದು, ತಪ್ಪು ನಿರ್ಧಾರಗಳಾಗಿರ್ಬೋದು, ತಪ್ಪು ತೀರ್ಮಾನಗಳಾಗಿರ್ಬೋದು, ತಪ್ಪಿಸ್ಲಿಕ್ಕೆ ಕಾರಣ ಆಗುತ್ತೆ. ನೀವೇನ್ ಮಾಡ್ಬೇಕು, ಏನೇ ತೀರ್ಮಾನ ತಗೊಂಡ್ರು ಒಂದ್ ನೈಟ್ ಬಿಟ್ಬಿಡಿ, ಒಂದ್ ನೈಟ್ ಯೋಚನೆ ಮಾಡಿ, ನಾನೇನ್ ಮಾಡ್ಬೇಕು, ಇದು ಸರಿನಾ, ಈ ದಾರಿ ಸರಿನಾ, ಈ ನಿರ್ಧಾರ ತಗೊಳ್ಳೋದು ಸರಿನಾ, ಇದು ಪ್ರಾರಂಭದಲ್ಲಿರುವಂತ ಉತ್ಸಾಹ ಅಂತ್ಯದಲ್ಲೂ ಇರುತ್ತಾ, ಇದನ್ನು ಪೂರ್ಣವಾಗಿ ನಾನು ಡೆಡ್ ಎಂಡ್ ಮಾಡಬಲ್ಲೆನಾ, ಇದ್ರ ಬಗ್ಗೆ ನೀವು ಆತ್ಮ ವಿಮರ್ಶೆ ಮಾಡಿಕೊಂಡು ಯೋಚನೆ ಮಾಡಿದಾಗ ಬೆಳಿಗ್ಗೆ ತಕ್ಷಣ ಒಂದು ಒಳ್ಳೆ ತೀರ್ಮಾನ ತಗೊಳ್ಳೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಈ ಕೆಂಪು ಬಣ್ಣದ ಒಂದು ನಿಯಮಿತವಾಗಿ ಬಳಸ್ತಕ್ಕಂತ ಪ್ರಯತ್ನ ಮಾಡ್ಕೋಬೇಕಾಗತ್ತೆ. ಇದು ಮಂಗಳನ ಒಂದು ಬಣ್ಣ ಆಗಿರುವಂತದ್ದು. ಸರಿಯಾದ ಪ್ರಮಾಣದಲ್ಲಿ ಒಂದು ಆತ್ಮವಿಶ್ವಾಸ ಹೆಚ್ಚಿಸ್ತಕ್ಕಂಥದ್ದು. ಅತಿ ಆದ್ರೆ ಉಗ್ರತೆ ಜಾಸ್ತಿ ಆಗುತ್ತೆ. ಮಿತವಾಗಿರ್ಲಿ, ಸಮತೋಲನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ನಿಮ್ಮ ಸೋಲು ನಿಮ್ಮ ಶತ್ರುಗಳಿಂದ ಅಲ್ಲ. ಶತ್ರುಗಳು ನಿಮ್ಮನ್ನು ಸೋಲ್ಸೋದಕ್ಕಾಗಲ್ಲ. ಈ ಸತ್ಯ ನಿಮಗೆ ಅರ್ಥವಾಗಿರ್ಲಿ. ಯಾಕಂತಂದ್ರೆ ನಿಮ್ಮ ಒಂದು ತಾಪಕ್ಕೆ, ನಿಮ್ಮ ಒಂದು ನೋಟಕ್ಕೆ ಶತ್ರುಗಳು ನಿಲ್ಲೋದಿಲ್ಲ. ಅಷ್ಟೊಂದು ಪ್ರಭಾವಶಾಲಿ ವ್ಯಕ್ತಿ ಆಗಿರುವಂತದ್ರಿಂದ, ಅದು ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು. ಹಾಗಾಗಿ ನಿಮಗೆ ಶತ್ರುಗಳಿಂದ ಸೋಲಿಲ್ಲ, ನಿಮ್ಮ ತೀರ್ಮಾನಗಳಿಂದ ಸೋಲಿದೆ ಅನ್ನುವಂಥದ್ದು ಈ ಸತ್ಯವನ್ನ ನೀವು ಅರ್ಥ ಮಾಡ್ಕೋಬೇಕು ಮೇಷರಾಶಿಯವರೇ. ಇದೇ ಒಂದು ಶಕ್ತಿಯನ್ನ ನಿಯಂತ್ರಣದಲ್ಲಿಟ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ತುಂಬಾ ಸುಖಿಯಾಗಿ ಸಂತೋಷವಾಗಿರ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗಿದೆ ಅಂತ ನಾವು ಭಾವಿಸಿದೀವಿ. ನಿಮ್ಮ ಒಂದು ಅಭಿಪ್ರಾಯವನ್ನ ಪ್ರತಿಯೊಬ್ರು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಐಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.